ಹಲೋ ಎವ್ರಿವನ್, ವೆಲ್ಕಮ್ ಟು ಸುಪ್ರೀತಾ ಮಂಜುನಾಥ್ ವ್ಲಾಗ್ಸ್. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿನ ಈಸಿಯಾಗಿ ಹೇಗೆ ಡ್ರೆಪ್ ಮಾಡೋದು ಅಂಥೇಳಿ ನೋಡೋಣ. ಫಸ್ಟಿಗೆ ಒಂದು ಹೈಲೈಟ್ ಕಲರ್ ವಿತ್ ಬಾರ್ಡರ್ ಇರೋ ಸ್ಯಾರಿನ ತೊಗೊಂಡಿದ್ದೀನಿ. ನಾನು ಅದನ್ನು ನಿಧಾನವಾಗಿ ಅರೇಂಜ್ ಮಾಡ್ಕೊತಾ ಪ್ಲೀಟ್ಸ್ನ 4 ಇಂಚಷ್ಟು ತಗೊಳ್ತಾ ಬಂದಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ನೀವು ಒಂದೇ ಸರಿ ಜಾಸ್ತಿ ಪ್ಲೀಟ್ಸ್ನ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಒಂದು 6ರಿಂದ 7 ಪ್ಲೀಟ್ಸ್ ಮಾಡಿಕೊಂಡು ಮತ್ತೆ ಕ್ಲಿಪ್ ಹಾಕ್ಕೊಂಡು ಮತ್ತೆ ಅರೇಂಜ್ ಮಾಡ್ಕೋಬೋದು. ನಿಮಗೆ ಅಷ್ಟಕ್ಕೇ ಕ್ಲಿಪ್ ಹಾಕ್ಕೊಂಡು ಮತ್ತೆ ಅರೇಂಜ್ ಮಾಡ್ಕೊಳ್ಳೋದಿದ್ರೆ ಹಾಗೂ ಮಾಡ್ಕೋಬೋದು. ಇಲ್ಲ ನಿಮಗೆ ಪ್ರಾಕ್ಟೀಸ್ ಇದೆ ಅಂತ ಹೇಳಿದರೆ ನೀವು ಈಸಿಯಾಗಿ ಅಷ್ಟನ್ನು ಅರೇಂಜ್ ಮಾಡ್ಕೋಬೋದು. ನಿಮಗೆ ಎಲ್ಲಿವರೆಗೂ ನೀಟಾಗಿ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತೀರೋ ಅಲ್ಲಿವರೆಗೂ ಅದನ್ನು ಕ್ಲಿಪ್ ಹಾಕ್ಕೊಳ್ಳಿ ಅಲ್ಲಿಗೆ. ಯಾಕಂದರೆ ಪ್ಲೀಟ್ಸ್ ನೀಟಾಗಿ ಅರೇಂಜ್ ಆಗಿದ್ದರೆ ಅದು ನೀಟಾಗಿ ಕಾಣಿಸುತ್ತೆ. ಒಂದು ಕಡೆ ಪ್ಲೀಟ್ಸ್ ಆದಮೇಲೆ ಈಗ ಪಲ್ಲುನ ಲಾಸ್ಟ್ ತುದಿಯಿಂದ ಅರೇಂಜ್ ಮಾಡ್ಕೊತಾ ಬನ್ನಿ. ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ಪಲ್ಲುನ ಅರೇಂಜ್ ಮಾಡ್ಕೊತಾ ಬನ್ನಿ. ಅದು ಅಷ್ಟೇ ಈಕ್ವಲ್ಲಾಗಿ ನೀವು ಒಂದೊಂದೇ ತಗೊಂಡು ಅರೇಂಜ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ನಾನು ತೋರಿಸ್ತಾ ಇರೋ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನೀವು ಅದು ಎಲ್ಲ ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಪಿನ್ಗಳನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ದೂರ ಬಿಟ್ಟು ಮತ್ತೆ ಇನ್ನೊಂದು ಪಿನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಪಿನ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ದೂರ ನಿಮಗೆ ಎಷ್ಟು ಬೇಕು ಉದ್ದ ಅಮ್ಮನವರಿಗೆ ಆ ಮುಂದೆ ಬರುವಂತಹ ಸೆರಗು ಎಷ್ಟು ಬೇಕೋ ಅಷ್ಟನ್ನು ಮತ್ತೆ ತಗೊಂಡು ಅಲ್ಲಿಗೂ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ನೆರಿಗೆ ಮತ್ತು ಪಲ್ಲು ಎರಡೂ ಅರೇಂಜ್ ಆಯಿತು. ಈಗ ನಾವು ಹೇಗೆ ಸೀರೆ ಉಡ್ಸೋದು ಅಂಥೇಳಿ ನೋಡೋಣ ಬನ್ನಿ. ಈಗ ಅಮ್ಮನವರಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳೋಣ ನಾವು. ಅದರಲ್ಲೇ ಬಂದಿರುವಂತಹ ಬ್ಲೌಸ್ ಪೀಸಸ್ ಇರುತ್ತಲ್ಲ ಅದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡೋಣ. 2 ಫೋಲ್ಡ್ ಮಾಡಿಕೊಂಡು ಕೈಗೆ ನೀಟಾಗಿ ಆ ಬಾರ್ಡರ್ ಬರಬೇಕು ಆ ಥರ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಬಿಡಿ. ಅದೇ ಥರ ಇನ್ನೊಂದು ತುದಿಗೂ ಅಷ್ಟೇ ಇನ್ನೊಂದು ಕೈನ ಅದೇ ಥರ ಬಾರ್ಡ್ರು ಬರೋ ಥರ ಇಟ್ಕೊಳ್ಳಿ. ಅದನ್ನು ಅಷ್ಟೇ ಟೈಟಾಗಿ ಇಟ್ಕೊಂಡು ಅಲ್ಲಿಗೂ ಅಷ್ಟೇ 2 ಪಿನ್ಗಳನ್ನ ಹಾಕ್ಕೊಂಡು ನೀಟಾಗಿ ಅದು ಜರಗದಿರೋ ಥರ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವು ತಂಬಿಗೆಗೆ ಕಟ್ಟಿರೋಂಥ ಕೋಲಿಗಾದ್ರೂ ಕೈಗಳನ್ನ ಕಟ್ಕೊಂಡು ಆಮೇಲಾದರೂ ಬ್ಲೌಸ್ ಪೀಸ್ನ ಇದು ಮಾಡ್ಬೋದು. ಈ ಥರ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಎತ್ತರವಾಗಿರುವಂತಹ ಒಂದು ತಂಬಿಗೆನ ಇಟ್ಕೊಳ್ಳಿ. ನಾನು ಗ್ರಿಪ್ಪಿಗೆ ಅಂತ ಅದರೊಳಗಡೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಹಾಕಿರುವಂತಹ ಕ್ಲಿಪ್ಸ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಪಲ್ಲುಗಳು ಜಾಸ್ತಿ ನೀವು ಎಷ್ಟು ನರಿಗೆಗಳು ಮಾಡ್ಕೊಂಡಿರ್ತೀರ ಅಷ್ಟು ಪ್ಲೀಟ್ಸ್ಗಳು ನಿಮಗೆ ಕಾಣುತ್ತೆ ಫ್ರಂಟಲ್ಲಿ. ಅದ್ರ ಮೇಲೆ ಅದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುವಂಥ ಇನ್ನೊಂದು ತಂಬಿಗೆ ತುಂಬ ಹೈಟ್ ಕಮ್ಮಿ ಆಗುತ್ತೆ ಅಂತ ಅದ್ರ ಮೇಲೆ ಒಂದು ಸ್ಟೀಲ್ ಬಾಕ್ಸ್ನ ಇಟ್ಟು ಅದ್ರ ಮೇಲೆ ನಾನು ತಂಬಿಗೆ ಇಟ್ಟು ಅಡ್ಜಸ್ಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹೈಟಲ್ಲಿರೋ ತಂಬಿಗೆನ ಇಟ್ಕೋಬೋದು. ನೆಕ್ಸ್ಟ್ ಪಲ್ಲುನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೀವು ಅಡ್ಜಸ್ಟ್ ಮಾಡ್ಕೊಂಡಿರೋ ಅಂಥ ಬ್ಲೌಸ್ ಪೀಸಲ್ಲಿ ಆ ಕೈಗಳನ್ನ ಥ್ರೆಡ್ಡಿಂದ ಕಟ್ಕೊಳ್ಳಿ. 2 ಸೈಡ್ಸಲ್ಲೂ ಥ್ರೆಡ್ ಇರುತ್ತೆ. ನೀವು 1 ಸೈಡ್ ಕಟ್ಕೊಂಡ್ರೂ ಆಗುತ್ತೆ. 2 ಸೈಡ್ ಗ್ರಿಪ್ಪಿಗೆ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಕಟ್ಕೊಳ್ಳಿ. ನೆಕ್ಸ್ಟ್ ಆ ಬ್ಲೌಸ್ ಪೀಸು ಹಿಂದೆ ಬಂದಿರುತ್ತಲ್ವ ಅದನ್ನು ಮುಂದೆ ಹಾಕ್ಕೊಬಿಟ್ಟು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ನೀಟಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಸೀರೆದು ಏನಿದೆ ಪಲ್ಲು ಅದು ಇದ್ರ ಮೇಲ್ಗಡೆ ಬರುತ್ತೆ. ಹಾಗಾಗಿ ಇದನ್ನು
ಎಷ್ಟಾಗುತ್ತೋ ಅಷ್ಟು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದನ್ನು ಅಷ್ಟೇ ನೀಟಾಗಿ ಕೂರಬೇಕು ಅಂದರೆ ನೀವು ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಕೆಳಗಡೆನೂ ಹಾಗೆ ಇನ್ನೊಂದೆರಡು ಪಿನ್ಗಳನ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೀರೆದು ಏನು ಬಂದಿದೆ ಪಲ್ಲು ಅದನ್ನು ಫ್ರಂಟಿಗೆ ಹಾಕ್ಕೊಳ್ಳಿ. ಸೀರೆ ಪಲ್ಲುನೂ ಅಷ್ಟೇ ಟ್ರಯಾಂಗಲ್ ಶೇಪಲ್ಲಿ ಆ ಬಾರ್ಡ್ರು ಹೈಲೈಟಾಗಿ ಕಾಣೋ ಥರ ಮಾಡ್ಕೊಳ್ಳಿ. ಕೈಗಳು ನೀಟಾಗಿ ಕಾಣಬೇಕು. ಹಾಗೆ ಆ ಸ್ಯಾರಿ ಬ್ಲೌಸಿನ ಬಾರ್ಡ್ರು ಎರಡೂ ಕೈಗಳಿಗೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಟ್ರಯಾಂಗಲ್ ಶೇಪಲ್ಲಿ ಆ ಪಲ್ಲುನ ಸೇಫ್ಟಿ ಪಿನ್ನಿಂದ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಜಾರಿಬಿಡುತ್ತೆ. ಸೊ 2-3 ಪಿನ್ನುಗಳನ್ನ ಯೂಸ್ ಮಾಡಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಫಿಕ್ಸ್ ಆಗುತ್ತೆ. ನಂತರ ನೀವು ಪಲ್ಲುಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಾದಮೇಲೆ ಅಮ್ಮನವರಿಗೆ ನನ್ನ ಹತ್ರ ಇದ್ದಂಥ ಲಾಂಗ್ ಸರನೇ ನಾನು ಪಟ್ಟಿಯಾಗಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಥ್ರೆಡ್ಡಿಂದು ಅಥವಾ ಸ್ಯಾರಿದು ಯಾವುದಾದ್ರೂ ಆಯಿತು. ಸ್ಯಾರಿ ಥ್ರೆಡ್ಡಿನ ಪಟ್ಟಿ ಇರ್ಬೋದು, ಸೊಂಟದ ಪಟ್ಟಿ ಅದಕ್ಕಾಗಿ ಇರೋದು ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು. ನಂತರ ಚಿಕ್ಕದಾಗಿರೋ ನೆಕ್ ಚೈನು ಮತ್ತು ಲಾಂಗ್ ಚೈನು ಎರಡನ್ನೂ ಹಾಕ್ಕೊಳ್ಳಿ. ಅಮ್ಮನವರಿಗೆ ಕಳಿಸೋಕ್ಕೆ ಮುಖವನ್ನು ಹಾಕಿ. ನೆಕ್ಸ್ಟು ನಿಮಗೆ ಬೇಕಾದಂತಹ ಹಾರಗಳನ್ನ ಹೂಗಳನ್ನ ಹಾಕಿ ನೀವು ಅಲಂಕಾರನ ಮಾಡ್ಕೊಳ್ಳಿ. ಹಿಂದೆ ಬ್ಯಾಕ್ ಡ್ರಾಪಲ್ಲಿ ನಿಮಗೆ ಬೇಕಾದಂತಹ ಅಲಂಕಾರ ಮಾಡಿಕೊಂಡು ದೀಪಗಳನ್ನ ಜೋಡಿಸಿದ್ರೆ ಸಿಂಪಲ್ ಆಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಆಯಿತು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.